ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ಅಂದರೆ ಲಾಸ್ಟ್ ವಿಡಿಯೋನ ನಾನು ಇವತ್ತು ಶೂಟ್ ಮಾಡ್ತಾ ಇರೋದು. ಸೊ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಹಾಗೆ ವಿಲೇಜ್ ಲೈಫು ಇವತ್ತು ಒಂದು ಲಾಸ್ಟ್ ಡೇ ಅಂದರೆ 4th ಡೇ ಅಂತಲೇ ಹೇಳ್ಬೋದು. ಬಟ್ ಪುನಃ ಬರ್ತಾ ಇರ್ತೀನಿ. ಇವತ್ತಿಗೆ ಇದು ಸದ್ಯಕ್ಕೆ ಲಾಸ್ಟ್ ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ನಮ್ಮ ಹಳೆಯ ಮನೆ ಎದುರಿಗೆ ಇರುವಂತಹ ಒಂದು ಪುಟ್ಟದಾದಂತಹ ಅಂದರೆ ಮನೆಗೆ ಬಳಸುವಂತಹ ತರಕಾರಿಯನ್ನು ಬಳಕೆ ಮಾಡೋ ತರಕಾರಿನ ಬೆಳೆಸುವಂತಹ ಒಂದು ಪುಟಾಣಿ ಕಿಚನ್ ಗಾರ್ಡನ್ ಅಂತಲೇ ಹೇಳ್ಬೋದು. ಒಂದು 2 ಸೈಟ್ನಷ್ಟು ಜಾಗ ಇದೆ ಮನೆ ಮುಂದೆ. ಸೊ ಅಲ್ಲಿ ಒಂದು ಸ್ವಲ್ಪ ತರಕಾರಿ ಏನೇನು ಬೇಕು ದಿನ ಬಳಕೆಗೆ, ಮನೆ ಬಳಕೆಗೆ ತರಕಾರಿ ಏನೇನು ಬೇಕಾಗುತ್ತೆ ಅದನ್ನು ಬೆಳೆಸಿರುವಂಥದ್ದು. ಸೊ ಇಲ್ಲಿ ಹೀರೆಕಾಯಿ, ಹಾಗೆ ಟೊಮ್ಯಾಟೊ, ಹಾಗೆ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದಾರೆ. ಹೀರೆಕಾಯಿ ತುಂಬ ಬಿಟ್ಟಿದ್ವಂತೆ. ಸೊ ನಾನು ಫಸ್ಟೇ ಬಂದಿದ್ರೆ ಆಗ್ತಿತ್ತು. ಸೊ ನಾನು ಏನು ಮಾಡಿದೆ, ಲಾಸ್ಟ್ ಡೇ ಮಾಡ್ಕೊಳ್ಳೋಣ ವೀಡಿಯೋ ಹೋಗಬೇಕಾದ್ರೆ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಮಾಡಿಕೊಂಡೆ. ಸೊ ಗೆಸ್ಟ್ಗಳೆಲ್ಲ ಬಂದಿರ್ತಾರಲ್ಲ, ಅವರೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಇಷ್ಟೇ ಉಳಿದಿರೋದು. ಟೊಮ್ಯಾಟೊ ಅಂತೂ ಸಖತ್ತಾಗಿ ಬಿಟ್ಟಿತ್ತು, ನೋಡ್ತಾ ಇರ್ಬೋದು ನೀವೇ, ತುಂಬ ಟೊಮ್ಯಾಟೋಸ್ ಬಿಟ್ಟಿದೆ. ಸೊ ಆಮೇಲೆ ಟೊಮ್ಯಾಟೊ ಬಂದು ಒಂದು ಕೊಳ್ತಿರಲ್ಲ, ಆ ಥರ ಇರುತ್ತೆ. ಹಾಗೆ ಮಳೆ ಸ್ವಲ್ಪ ನಾವು ಹೋಗಿದ್ದು ಹಿಂದಿನ ದಿನ ಮಳೆ ಬಂದಿದ್ದರಿಂದ ಹಣ್ಣಾಗಿರೋದೆಲ್ಲ ಹಾಗಾಗಿ ಬಿದ್ದೋಗಿದೆ. ಸೊ ನಾನು ವಾಯ್ಸ್ ಡಬ್ ಮಾಡ್ತಾ ಇರೋದು, ಬ್ಯಾಕ್ಗ್ರೌಂಡ್ ಹಾಗೆ ಏನಿದೆ ರಿಯಲಿಸ್ಟಿಕ್ ವಾಯ್ಸ್ನೇ ಹಾಕೋಣ ಅಂದ್ಕೊಂಡೆ. ಬಟ್ ಬ್ಯಾಕ್ಗ್ರೌಂಡ್ ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ಹಾಕಲಿಲ್ಲ. ಸೊ ನೋಡ್ತಾ ಇರ್ಬೋದು, ಟೊಮ್ಯಾಟೊ ಅಂತೂ ಎಷ್ಟು ಖುಷಿ ಆಗುತ್ತೆ. ಗಿಡದ ತುಂಬ ಟೊಮ್ಯಾಟೊಗಳು, ವೆಜಿಟೇಬಲ್ಸು, ಹೂಗಳು ಅವೆಲ್ಲ ನೋಡೋಕ್ಕೆ ಒಂಥರ ಖುಷಿ. ನನಗೆ ಕಿತ್ಕೊಂಡು ಯೂಸ್ ಮಾಡೋಕ್ಕಿಂತ ಗಿಡಗಳಲ್ಲಿ ಹಣ್ಣುಗಳಾಗಿರ್ಬೋದು, ತರಕಾರಿ ಅಥವಾ ಹೂನ ಯಾವುದೇ ಆಗಿದ್ರೂ ನನಗೆ ಗಿಡದಲ್ಲಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅದೇ ರೀತಿ ಇಲ್ಲಿ ಗಿಡದಲ್ಲಿ ತರಕಾರಿನ ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಸೊ ನೋಡಿ, ಜೋಳನೂ ಅಷ್ಟೇ ಒಳ್ಳೆ, ಈ ಸಲ ಮಾತ್ರ ಜೋಳ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾಯಿದ್ರು. ಹೀರೆಕಾಯಿ ಅಂತೂ, ಈ ಹೀರೆಕಾಯಿ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ನಂಗೆ ತುಂಬ ಖುಷಿಯಾಗೋಯಿತು. ಅದರಲ್ಲೂ ಈ ತರಕಾರಿಗಳನ್ನ ನಾನು ಏನಕ್ಕೆ ಮಾರ್ನಿಂಗ್ ಟೈಮ್ ಬಂದು ಅಂದರೆ ಲಾಸ್ಟ್ ಡೇ ಬಂದು ಮಾಡ್ತಾಯಿದ್ದೀನಿ ಅಂದರೆ, ತುಂಬ ಅಂದರೆ ನೀರಿಟ್ಕೊಳ್ಳೋದು ಬರೋದು ಎಲ್ಲ ಮಾಡೋರು. ಸೊ ನಿಮಗೆ ಗೊತ್ತೇ ಇದೆ, ಹಳ್ಳಿಗಳಲ್ಲಿ ಬೆಳಿಗ್ಗೆನೇ ಆ ಕೆಲಸಗಳೇ ತುಂಬ ಇರುತ್ತೆ. ಸೊ ಹಾಗಾಗಿ ತುಂಬ ಕೆಲಸಗಳನ್ನ ಮಾಡ್ಕೋತಾ ಇರ್ತಾರೆ. ಆ ಟೈಮಲ್ಲಿ ನಾವು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊತೀವಿ ಅಂದರೆ ಏನು ಅಂದ್ಕೊಳ್ಳಲ್ಲ ಅಲ್ವಾ. ಸೊ ಅದಕ್ಕೆ ಎಲ್ಲ ಗೆಸ್ಟ್ಗಳೆಲ್ಲ ಹೋಗಿದ್ರು, ಸ್ವಲ್ಪ ನೆಮ್ಮದಿಲಿ ಸಮಾಧಾನವಾಗಿ ಇದ್ದರು. ಮಹಾಲಯ ಅಮಾವಾಸ್ಯೆ ಅದು ಮಾರನೇ ದಿನ, ಇದು ಅರ್ಲಿ ಮಾರ್ನಿಂಗ್ ಶೂಟ್ ಮಾಡಿದ್ದು ನಾನು. ಚೆನ್ನಾಗಿ ಫ್ರೆಶ್ಶಾಗಿ ಕಾಣುತ್ತೆ ತರಕಾರಿಗಳಾಗಿರ್ಬೋದು ಎಲ್ಲ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಆದಮೇಲೆ ಅದು ನಮ್ಮ ಹಳೆ ಮನೆ ಮುಂದೆ ಇದ್ದಿದ್ದಂತಹ ಒಂದು ಪುಟಾಣಿ ಗಾರ್ಡನ್ನು. ಸೊ ಇಲ್ಲಿ ಬಂದರೆ ಹೊಸ ಮನೆ ಮುಂದೆನೂ ಕೂಡ ಅದೇ ರೀತಿಯಾಗಿ ಹಾಕಿದ್ದಾರೆ. ಸೊ ಅಲ್ಲೂ ಕೂಡ ಅದೇ ತರಕಾರಿ ಅಷ್ಟು ಏನಿಲ್ಲ, ಯಾಕಂದರೆ ನಾವೇ ಫುಲ್ ಕಂಟ್ರೋಲ್ ಮಾಡಿಬಿಟ್ಟಿದ್ದೀವಿ, ತರಕಾರಿ ಅದೆಲ್ಲ ಹಾಕೋದು ಬೇಡ, ಅಲ್ಲೇ ಇರಲಿ ಅದೆಲ್ಲ ಅಂತ. ಸೊ ಇಲ್ಲಿ ಬಂದು ಫ್ಲವರ್ಸು ಹಾಗೆ ಶೋ ಗಿಡಗಳು ಇಲ್ಲಿ ಜಾಸ್ತಿ ಇದೆ. ಹಣ್ಣಿನ ಗಿಡಗಳನ್ನ ನಾವಿಲ್ಲಿ ಜಾಸ್ತಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು ಎಲ್ಲ ಪ್ರತಿಯೊಂದೂ ಇದೆ ಇಲ್ಲಿ. ಸೊ ಇದು ನನಗೆ ಲಾಸ್ಟ್ ಡೇ ಹಳ್ಳಿಯಲ್ಲಿ. ಸೊ ಬೇಜಾರಾಗ್ತಿದೆ ಸ್ವಲ್ಪ, ಬಟ್ ಇನ್ನೇನು ಮಾಡೋಕ್ಕಾಗಲ್ಲ, ಸಿಟಿಗೆ ಹೋಗಲೇಬೇಕು, ಕೆಲಸ ಮಾಡಲೇಬೇಕು, ಅಲ್ಲಿ ಇರಲೇಬೇಕು. ಸೊ ಎಲ್ಲ ಹೊಸದಲ್ವ. ಸೊ ಹಾಗಾಗಿ ನಮಗೂ ಇಷ್ಟ ಆಗ್ತಿದೆ ಊರಲ್ಲೆಲ್ಲ. ಇನ್ನು ಮನೆಯೆಲ್ಲ ಆದಮೇಲೆ ರೆಗ್ಯುಲರಾಗಿ ಬರಲೇಬೇಕಲ್ವ, ಮಂತ್ಲಿ ಟ್ವೈಸ್ ಆದರೂ ಹೋಗಬೇಕು ನಾವು. ಸೊ ಹಾಗಾಗಿ ಓಕೆ ಅಂದ್ಬಿಟ್ಟು ಬಂದ್ವಿ. ಸೊ ಇವತ್ತಿನ ಒಂದು ಲಾಸ್ಟ್ ವ್ಲಾಗ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋನ ಎಂಡ್ವರೆಗೂ ನೋಡಿ, ಓಕೆನಾ. ಸೊ ತುಂಬ ಖುಷಿಯಾಗುತ್ತೆ ಇದೆಲ್ಲ ಅರ್ಲಿ ಮಾರ್ನಿಂಗ್ ಈ ಒಂದು ಶೂಟ್ ಮಾಡಬೇಕಂದ್ರೆ ನಂಗೆ ತುಂಬ ಖುಷಿ ಆಗ್ತಿತ್ತು.
ಆಮೇಲೆ ಏನಂದರೆ ಹಳ್ಳಿಗಳಲ್ಲಿ ಜಾಸ್ತಿ ಹೊತ್ತು ಮಲಗೋಕ್ಕೂ ಆಗಲ್ಲ. ಆ ಕೋಳಿ ಸೌಂಡು ಸದ್ದು, ಆ ಹಸುಗಳ ಸದ್ದು ಅದೆಲ್ಲ ಕೇಳಿದ್ರೆ ನಮಗೂ ಏನು ಅದು ನೋಡಬೇಕು ಅಂತ ಎದ್ದು ಹೋಗ್ತಾ ಇರ್ತೀವಿ. ಸೊ ಈ ಸಿಟಿಲಿದ್ದರೆ ಫುಲ್ಲು ಬ್ಲ್ಯಾಂಕಾಗಿ ಫ್ಯಾನ್ ಒಂದು ಓಡ್ತಾ ಇರುತ್ತೆ, ಬಾಗಿಲೆಲ್ಲ ಹಾಕ್ಕೊಂಡು ಮಲ್ಕೊಬಿಟ್ಟಿರ್ತೀವಿ, ಗೊತ್ತೇ ಆಗಲ್ಲ ಹೊರಗಡೆ ಏನಾಗ್ತಿದೆ ಅಂತಲೇ. ಬಟ್ ಹಳ್ಳಿಗಳಲ್ಲಿ ಹಂಗಲ್ಲ, ಎಲ್ಲ ಓಡಾಡ್ತಿರ್ತಾರೆ, ಏನಾಗ್ತಿದೆ ಅಂತ ನೋಡಬೇಕು ಅನ್ನೋ ನಮಗೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಸೊ ಒಂಥರ ಎರಡೂ ಇಷ್ಟ ಆಗುತ್ತೆ ನನಗೆ. ಸಿಟಿ ಲೈಫು ಇಷ್ಟ ಆಗುತ್ತೆ, ಹಳ್ಳಿ ಲೈಫು ಇಷ್ಟ ಆಗುತ್ತೆ. ಸೊ ಎನಿವೇಸ್, ನಿಮ್ಮೆಲ್ಲರಿಗೂ ಯಾವ್ಯಾವ ಲೈಫ್ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ವರೆಗೂ ನೋಡಿ. ಇದೆಲ್ಲ ಆರೆಂಜ್ ಮರ ಆಗುತ್ತೆ. ಇದು ಸದ್ಯಕ್ಕೆ 3 ಆರೆಂಜ್ ಬಿಟ್ಟಿದೆ. ನೋಡೋಣ ನೆಕ್ಸ್ಟ್ ಟೈಮ್ ಅಷ್ಟೊತ್ತಿಗೆ ಏನಾಗುತ್ತೆ ಅಂತ.